ನಿಮ್ಮ ಹೆಸರೇನಂದರೆ ಗಾಯತ್ರಿ ದೇವಿ. ಗಾಯತ್ರಿ ದೇವಿ ಅಂದರೆ ಗಂಗಾ ಯಾರಂದರೆ ಅದೇ ಇಲ್ಲಿದ್ದಾರಲ್ಲ JP ಪಾಟೀಲ್ ಅವರೇ ಅಂತೆಲ್ಲ ಹೇಳ್ತಾರೆ. ಸರಿ ಒಂದು ನಿಮಿಷ, ನಿಜವಾದ ಗಂಗಾ ಯಾರು ಅಂತ ನೋಡಿರೋರೇ ಹೇಳ್ತಾರೆ, ಸಾಕ್ಷಿ ಹೇಳಕ್ಕೆ ಬರ್ತಾರಂತ. ಸರಿ ಬನ್ನಿ ಆನ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಆವಾಗ ವಿಡಿಯೋ ಕಾನ್ಫರೆನ್ಸಿಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಏನು ಅಂತೆಲ್ಲ ನೋಡಿದ್ರೆ ವಿಡಿಯೋ ಕಾನ್ಫರೆನ್ಸ್ ಆನ್ ಆಗುತ್ತೆ. ನಿಜವಾದ ಗಂಗಾ ಯಾರು ಅಂತ ನಮ್ಗೆ ಗೊತ್ತು, ನಾವು ಹೇಳ್ತೀವಿ. ಆವಾಗ ವಿಡಿಯೋ ಕಾನ್ಫರೆನ್ಸ್ ಬಂದಾಗ ಇವರೇ ಸಾರ್ ಅಂತೆಲ್ಲ ಹೇಳಿ ಡಿಫೆನ್ಸ್ ಮಾಡ್ಕೊತಾ ಇರ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಆನ್ ಆದ್ಕೊಳ್ಳಿ ಅಲ್ಲಿ ಪದ್ಮನಾಭ ಬಂದಿರ್ತಾರೆ. ಅದು JP ಅವರಿಗೆ ಗೊತ್ತಿರುತ್ತೆ ಪದ್ಮನಾಭ ಅಂತೇಳಿ. ಹೇಳಿ ನೀವೇನು ಹೇಳಬೇಕಂತೆಲ್ಲ ಹೇಳಿದರೆ ಜಡ್ಜ್ ಹೇಳಿ, ನಮಸ್ಕಾರ ಸರ್, ನನ್ನ ಹೆಸರು ಪದ್ಮನಾಭ ಅಂತ, ನವಮಿ ಟ್ರಸ್ಟಲ್ಲಿ ನಾನು 10 ವರ್ಷವರೆಗೂ ಆಡಿಟರ್ ಆಗಿ ಕೆಲಸ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಮತ್ತೆ ಅಂತೆಲ್ಲ ಹೇಳ್ತಾರೆ. ಸರಿ ನಿಮಗೆ ಆಡಿಟರ್ ಮತ್ತು ಫೇಕ್ ಅಕೌಂಟ್ ಎಲ್ಲ ಕೊಟ್ಟು ಅಮೌಂಟ್ ಏನೇನು ಎಲ್ಲ ಅಲ್ಲಿ ಹೇಳೋದು ಮಾತ್ರ ನವಮಿ ಟ್ರಸ್ಟ್, ಅಲ್ಲಿ ಅಮೌಂಟು ಟ್ರಾನ್ಸಾಕ್ಷನ್ ಆಗಿದ್ದು ಯಾವುದು ಮೆನ್ಷನ್ ಮಾಡಿಲ್ಲ. ಆಮೇಲೆ ನಡೀತಾ ಇರೋದೇ ಮಕ್ಕಳ ಕಳ್ದಂಧೆ, ಆರ್ಗ್ಯಾನಿಕ್ ಟ್ರೇಡಿಂಗ್ ಅಂತ. ಸರಿ ಆಯಿತಾ, ಎಷ್ಟು ವರ್ಷ ಮಾಡಿದೆ? 10 ವರ್ಷ ಮಾಡಿದೆ. ಸುಮ್ಮನೆ ಕೆಲ್ಸಕ್ಕೆ ಹೋಗೋರಿಗೂ ಉತ್ಸಾಹ ಇದ್ದಿದ್ದು, ಕೆಲ್ಸಕ್ಕೆ ಹೋದ್ಮೇಲೆ ಉತ್ಸಾಹ. ನನಗೂ ನನ್ನ ಫ್ಯಾಮ್ಲಿಗೂ ಯಾರೇನು ಮಾಡ್ತಾರೆ ಅನ್ನೋ ಟೆನ್ಷನ್ನು ಭಯದಲ್ಲೇ ಜೀವನ ಕಳೆದುಬಿಟ್ಟು 10 ವರ್ಷವರೆಗೂ ಅಂತೆಲ್ಲ ಹೇಳ್ತಾರೆ. ಸರಿ ಆಯಿತು, ಈ ಸುಳ್ಳು ದಾಖಲೆ ಎಲ್ಲ ಅಮೌಂಟ್ ಎಲ್ಲ ಅದು ನನ್ನ ಕೈಯಿಂದ ಬೇಕಂತ ಮಾಡಿಸಿರೋದಷ್ಟೇ, ನಾನಾಗಿ ಏನೂ ಮಾಡಿರೋದಲ್ಲ ಅಂತೆಲ್ಲ ಹೇಳ್ತೀನಿ. ಆಯಿತಾ ಸರಿ, ಹಂಗಂದರೆ ಗಂಗಾ ಯಾರು ನಿಮಗೆ ಅಂತ. ಗಂಗಾ ಗೊತ್ತಾ ಅಂತ. ಗೊತ್ತು ಅಂತಂದ. ಇದೆಲ್ಲ ಮಾಡಿಸಿದ್ದು ಯಾರು ಅಂದರೆ ಮಾಜಿ MLA ಶಕ್ತಿ ಪ್ರಸಾದ್. ಅವರು ಇದರಲ್ಲಿ ಕ್ರೈಮ್ ಪಾರ್ಟ್ನರ್ ಇಲ್ಲ ಶಕ್ತಿ ಪ್ರಸಾದ್ ನಂತರನೇ ಕೂಲಿಗಾರ. ಅವರು ಸಿಸ್ಟರ್ ಏನಿರ್ತಾರಲ್ಲ ಅವ್ರು ಮಾಡಿರೋದು. ಅಂದರೆ ಎಲ್ಲರಿಗೂ ಗೊತ್ತು ಗಂಗಾನೇ ಈ ಕೆಲಸ ಮಾಡಿರೋದು ಅಂತ. ಬಟ್ ಆದರೆ ಗಂಗಾ ಯಾರು ಅಂತ ಯಾರೂ ನೋಡಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂತಂದರೆ ನೀವೇನಾದರೂ ನೋಡಿದ್ದೀನಿ ಮೇಡಮ್, ಅಲ್ಲಿ ಗಾಯತ್ರಿ ದೇವಿ ಅಂತ ಇದ್ದಾರಲ್ಲ ಕಟ್ಕಟೆಯಲ್ಲಿ, ಅವರೇ ಗಂಗಾ ಅಂತೆಲ್ಲ ಹೇಳ್ಬಿಡ್ತಾರೆ. ಆವಾಗ ಶಕ್ತಿ ಪ್ರಸಾದ್ ತುಂಬ ಅಂದರೆ ತುಂಬ ಸ್ಪೆಕ್ಟ್ ಆಗ್ತಾ ಇರ್ತಾರೆ. ಗಾಯತ್ರಿ ದೇವಿನ ತುಂಬ ಅಂದರೆ ತುಂಬ ಶಾಕ್ ಆಗ್ತಾರೆ. ತುಂಬ ಅಂದರೆ ಈ ಕಡೆ ಅರ್ಜುನ್ ಅವ್ರ ಮನೆಗೆ ಪೊಲೀಸವರು ಮತ್ತು ಬ್ಯಾಂಕ್ ಅವ್ರು ಬಂದೆಲ್ಲ ಅಕೌಂಟು ಮತ್ತು ಒಡವೆ ಎಲ್ಲ ಫ್ರೀಸ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಪ್ರತಿಯೊಬ್ಬರು ಸಾಕ್ಷಿನೂ ಅರ್ಜುನ್ ವಿರುದ್ಧನೇ ತಿರುಗಿ ಬೀಳ್ತಾಳ. ನಮ್ಮ ಕಡೆ ಪ್ರೂಫ್ ಇಟ್ಕೊಂಡೇ ಬಂದು ನಮ್ಮ ಅಕೌಂಟ್ ಫ್ರೀಸ್ ಆಗಿದೆ, ನಾವು ಪ್ರೂಫ್ ಇಟ್ಕೊಂಡೇ ಬಂದಿದ್ದೀವಿ ಅಂತ ಬ್ಯಾಂಕ್ ಅವರು ತೋರಿಸ್ಬಿಡ್ತಾರೆ. ಎಲ್ಲ ಭಾರ್ಗವಿನೇ ಮಾಡಿರೋದು ಅಂತ ಬೃಂದಾನು ಹೇಳ್ಬಿಡ್ತಾರೆ. ಅರ್ಜುನ್ ನಿನ್ನ ಕೋಲ್ಡ್ ಪ್ರೀತಿನೇ ಮಾವನ ಬಿಡಿಸ್ತೀನಿ ಅನ್ನೋ ನೆಪದಲ್ಲಿ ಗಾಯತ್ರಿ ದೇವಿ ಜೊತೆ ಕೈ ಸೇರಿಸಿ ನಮಗೆ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ಲಾಸ್ಟ್ ಈ ಮನೇನೂ ಕಿತ್ಕೊತಾವೆ. ಗಾಯತ್ರಿ ದೇವಿ ನೀವೇನಾದರೂ ಹೇಳ್ತೀರಾ ಅಂತ ಜಡ್ಜ್ ಕೇಳಿದಾಗ ಅದು ಅಂತ ಹೇಳ್ದಾಗ ಗಾಯತ್ರಿ ದೇವಿ ಅವರು ಹೇಳ್ತಾರೆ, ಇವಾಗ ನೀವೇನಾದರೂ ಹೇಳ್ತೀರಾ ಅಂತ ಗಾಯತ್ರಿ ದೇವಿಗೆ ಅವಕಾಶ ಕೊಟ್ಟಿರ್ತಾರೆ ಜಡ್ಜ್ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅದು ಅಂತ ಗೊಣಗ್ತಾ ಇರಬೇಕಾದ್ರೆ ನೆಕ್ಸ್ಟ್ ಮತ್ತೆ ಇದೇ ಸೀನ್ ಬರುತ್ತೆ. ಇದೇ ಸೀನ್ ಬಂದಾಗ ಈ ಕಡೆ ಒಡವೆ ಎಲ್ಲ ಬೃಂದ ಮಾವ ಮಾಡಿರೋ ಸಾಲಕ್ಕೆ ನನ್ನ ಒಡವೆ ಎಲ್ಲ ಕೊಡಬೇಕಂತ ಸಿಟ್ಟು ಮಾಡ್ಕೊಂಡು ಸಾಕು 2 ನೆಕ್ಲೆಸ್ ನೋಡಿ ಅರ್ಜುನ್ ನಿನ್ನ ಕೋಡು ಪ್ರೀತಿಯಿಂದ ಮನೆಯವರೆಲ್ಲ ಸಫರ್ ಆಗ್ತಾ ಇದ್ದಾರೆ, ಬೇಡ ಅವಳಿಗೆ ಕೇಸ್ ಕೊಡಬೇಡ ಅಂದರೂ ಕೇಳಿಲ್ಲ ಅಂತೆಲ್ಲ ಹೇಳಿದೆ. ನನ್ನ ಸ್ವಂತ ಅಕ್ಕ, ಅವಳಿಗೆ ನನಗಿಂತ ಇನ್ಯಾರು ಅರ್ಥ ಮಾಡ್ಕೊತಾರೆ, ಹಂಗೆ ಮಾಡಿ ಡ್ಯಾಡ್ನೂ ಅದೇ ರೀತಿ ಮಾಡಿದ್ದೆ ಅಂತೆಲ್ಲ ಹೇಳ್ದ. ಸರಿ ಆಯಿತು. ಈ ಹಿಂದೆ JP ಅವರೇ ನವಮಿ ಟ್ರಸ್ಟ್ ಒಳಗೆ ದುಡ್ಡು ಕದ್ದಿದಾರ ಅಂತ FIR ಮಾಡಿರ್ತಾರೆ, ಅದು ಹೆಂಗೆ ಅಂತೆಲ್ಲ ಕೇಳ್ತಾರೆ. ಈ ಕಡೆ ಜಗನೇ ಅಂದರೆ JP ಅವ್ರ ತಮ್ಮ ಜಗನೇ ಇದು ಮನೇನ ಎಲ್ಲ ಬ್ಯಾಂಕ್ ಅವರಿಗೆ ಸುಳ್ಳು ಹೇಳಿ ಕರ್ಕೊಂಡು ತೊಗೊಂಡೋಗಕ್ಕೆ ಹೇಳಿರ್ತಾನೆ. ಸುಳ್ಳು ಹೇಳಿ ತೊಗೊಂಡೋಗಕ್ಕೆ ಹೇಳಿದ್ರೆ ಏನು ನಿಮಗೇನಾಗಬೇಕು, ನೀವು ಯಾರಂದರೆ ನಾವು ಪಕ್ಕದ ಮನೆಯವರು ಸರ್, ಬ್ಯಾಂಕಿಗೆ ಅನ್ಯಾಯ ಆಗಬಾರ್ದು ಅಂತ ಈ ಥರ ಹೆಲ್ಪ್ ಮಾಡಿದ್ದೀನಿ ಸರಿ ಅಂತೆಲ್ಲ ಹೇಳಿ ಇದನ್ನು FIR ಕೊಟ್ಟಿದ್ದು ಹೆಂಗೆ. ಹಂಗಂದರೆ ಒಂದು JP ಅವರು ಆ ಗಂಗಾ ಇರಬೇಕು, ಇಲ್ಲ ಅಂತಂದರೆ ಇವರು ದುಡ್ಡು ತೊಗೊಂಡು ಸುಳ್ಳು ಹೇಳಕ್ಕೆ ಬಂದಿರಬೇಕು, ಸಾಕ್ಷಿ ಹೇಳಕ್ಕೆ ಅಂತೆಲ್ಲ ಉಲ್ಟಾ ಸೀದಾ ಮಾತಾಡೋದು. ಒಂದು ಕೆಲಸ ಮಾಡಿ JP ಅವರು ಗಂಗಾ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ನನಗೆ ನಮ್ಮ JP ಅವರು ಜೈಲೊಳಗಿರೋದು ಸೇಫ್ಟಿ ಅಲ್ಲ ಅನ್ನಿಸ್ತದೆ. JP ಅವರಿಗೆ ಸಾಕ್ಷಿ ನಮಗೆ ಬೇಲ್ ಬೇಕೇ ಬೇಕು ಅಂತ ಭಾರ್ಗವಿ ಕೇಳಿದಾಗ ಆವಾಗ ಆ ಕಡೆ ಇದ್ದು ಇದು ಬೇಲ್ ಕೊಡ್ಬೋದು, ನಮ್ಮಿಂದ ಏನೂ ತೊಂದರೆ ಇಲ್ಲ, ಕೊಡಿ ಬೇಲ್ ಕೊಡಿ ಅಂತೆಲ್ಲ ಹೇಳ್ತಾರೆ. ಸರಿ ಆಯಿತು, ಬೇಲ್ ಬೇಕಂದರೆ ನಾಳೆ ಮಧ್ಯಾಹ್ನ 2 ಗಂಟೆ ಒಳಗೆ 20 ಲಕ್ಷ ರೂಪಾಯಿ ಅಮೌಂಟ್ ಡೆಪಾಸಿಟ್ ಮಾಡಿ ಬೇಲ್ ತೊಗೊಂಡು ಕರ್ಕೊಂಡು ಹೋಗ್ರಿ ಅಂತೆಲ್ಲ ಹೇಳ್ಬಿಡ್ತಾರೆ.